ಅಮೃತ ಅವ್ರೆ ರೀ ನಿಂತ್ಕೊಳ್ರಿ. ಏನ್ ನಡೀತಿದೆ ಇಲ್ಲಿ? ಅದು ಚಿಕ್ಕಮ್ಮ ನೀವೇನಿಲ್ಲಿ? ನಂದಿರ್ಲಪ್ಪ, ನೀನೇನ್ ಇಲ್ಲಿಗ? ಅದು ಚಿಕ್ಕಮ್ಮ ಅಮೃತ ಅವರು ಮಂಟಪ ನೋಡಬೇಕು ಅಂದ್ಕೊಂಡು ಗೊಳೋ ಅಂತ ಹತ್ಬಿಟ್ರು. ಅದಕ್ಕೆ ಮಂಟಪ ತೋರ್ಸೋಣ ಅಂತ ಕರ್ಕೊಂಬಂದೆ. ಇಲ್ಲ, ಸುಳ್ಳು ಹೇಳ್ತಿದ್ದಾರೆ ಇವರು. ಅದು ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಚಿಕ್ಕಮ್ಮ ನಿಮ್ಗೆ ಅರ್ಜುನ್ ಸುಳ್ಳು ಹೇಳ್ತಾನ? ಹೇಳ್ತಿದ್ಯಲ್ಲ. ನಿಜ ಹೇಳ್ತಾ ಇದ್ದೀನಿ, ಮದುವೆ ಮಂಟಪ ನೋಡೋದಕ್ಕೆ ಕರ್ಕೊಂಬಂದೆ. ಕರ್ಕೊಂಡು ಬಂದ್ಯೋ ಅಥವಾ ಹೊತ್ಕೊಂಡು ಬಂದ್ಯೋ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಮೃತ, ಬಾ ನನ್ನ ಜೊತೆ. ಅದು ಚಿಕ್ಕಮ್ಮ ಅಮೃತ ಅವ್ರಿನ್ನ ಪೂರ್ತಿ ಮದುವೆ ತಯಾರಿ ನೋಡಿಲ್ಲ. ಒಂದೇ ನಿಮಿಷ, ಅವ್ರನ್ನ ಹೀಗೆ ಕರ್ಕೊಂಡೋಗಿ ಎಲ್ಲ ಮದುವೆ ತಯಾರಿನ ತೋರಿಸಿ ಹಾಗೆ ನಿಮ್ಮ ಹತ್ರ ಕರ್ಕೊಂಬಂದು ಬಿಟ್ಬಿಡ್ತೀನಿ, ಸರಿನಾ? ಬನ್ನಿ ಅಮೃತ ಅವ್ರಿಗೆ ಹೋಗೋಣ. ಅರ್ಜುನ್, ಹೋಗಿ ಮಲ್ಕೊ ನೀನು. ಅಮೃತ, ಬಾಮ್ಮ ನೀನು ನನ್ನ ಜೊತೆಗೆ. ಏನು ವಿಷಯ ಅಮ್ಮ? ರುದ್ರ, ನಮ್ಮ ಅರ್ಜುನ್ಗೆ ನಮ್ಮ ಮನೆಗಿರೋ ಗಂಡಾಂತರದ ಬಗ್ಗೆ, ಇದುವರೆಗೂ ಆಗಿರೋ ವಿಘ್ನಗಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಹೌದಮ್ಮ. ಈ ಸಲ ಯಾವ ತೊಂದರೆಗಳು ಆಗಬಾರ್ದು, ಹಾಗೆಲ್ಲ ವ್ಯವಸ್ಥೆ ಆಗಿದೆ ತಾನೆ? ಹ್ಞೂ ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಆಮೇಲೆ ವಾಲಕ್ದವರು ಪುರೋಹಿತರು ಬಂದ್ರಾ? ಅವೆಲ್ಲ ವಿಕ್ರಮ್ ಅವ್ರು ವ್ಯವಸ್ಥೆ ಮಾಡಿದಾರಮ್ಮ. ಅಣ್ಣ ಕೂಡ ಅವ್ರ ಜೊತೆಗೆ ನಿಂತ್ಕೊಂಡಿದ್ದಾನಲ್ಲ. ಒಳ್ಳೇದಪ್ಪ. ಯಾರಿಗೂ ಯಾವ ರೀತಿಲೂ ಆತಿಥ್ಯದಲ್ಲಿ ಕುಂದುಕೊರತೆ ಆಗಬಾರ್ದು. ಆ ರೀತಿ ನೀನು ನೋಡ್ಕೋಬೇಕು, ಸರಿನಾ? ಸರಿ ಅಮ್ಮ. ರುದ್ರ, ಇನ್ನೊಂದು ಮುಖ್ಯವಾದ ವಿಚಾರ ಕಣೋ. ನೋಡು, ನಮ್ಮ ಮನೇಲಿ ಏನೇ ಶುಭ ಕಾರ್ಯ ಆಗಿದ್ರು ಬಾಬಾ ಆಶೀರ್ವಾದ ಇಲ್ದಲೇ ಆಗಿಲ್ಲ. ನೀನೇ ಖುದ್ದಾಗಿ ಹೋಗಿ ಬಾಬಾ ಅವ್ರನ್ನ ನಮ್ಮ ಅರ್ಜುನ್ ಮದುವೆಗೆ ಕರ್ಕೊಂಡು ಬರಬೇಕು. ಅವ್ರ ಆಶೀರ್ವಾದ ನಮ್ಮ ಅರ್ಜುನ್ಗೆ ತುಂಬ ಮುಖ್ಯ ಕಣೋ. ಖಂಡಿತ ಅಮ್ಮ, ನಾನು ಅದನ್ನೇ ಅನ್ಕೋತಿದ್ದೆ. ನಾನು ಈಗಲೇ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿಯಪ್ಪ, ಬೇಗ ಬಂದ್ಬಿಡು. ಆಗ್ಲಮ್ಮ. ಈ ಮಯೂರಿದು ಎಲ್ಲಿವರೆಗೂ ಬಂತು ಏನೋ? ಪಾಪ ಅವಳಿಗೆ ಸಾಕ್ಷಿ ಸಿಕ್ತೋ ಇಲ್ವೋ ದೇವ್ರೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.